ದಯಮಾಡಿ ಎಲ್ಲ ಕುತ್ಕೊಳ್ಬೇಕು ಹಾಗೇನೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ದೇಶದಂತಹ ಜೊತೆಗೆ ನಮ್ಮ ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸ್ವಾಗತ ಕೊಡ್ತಾ ಇದ್ವಿ. ಹಾಗೆ ಕಟ್ಟಡ ನಿರ್ಮಾಣ, ಅರಣ್ಯ ಮತ್ತು ಮರಗೆಲಸಗಾರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ನಾಡು ಕಂಡಂತ ಅಪ್ರತಿಮ ನಾಯಕಿ, ಮಾಜಿ ಪ್ರಧಾನಮಂತ್ರಿಗಳಾದ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ದಿನೇಶ್ ಅವರು ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಪರೇಷನ್ ವತಿಯಿಂದ ಈ ದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರ 45 ವರ್ಷ ನಿಟ್ಟಿನಲ್ಲಿ ನಮಗೆ ಪ್ರೋತ್ಸಾಹ ಕೊಟ್ಟಂತ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸರ್ಕಾರದ ಮುಖ್ಯ ಸಚಿವರಾದ ಶ್ರೀ ಸಲೀತ್ ಮೊಹಮ್ಮದ್ ಬಂದಿದ್ದಾರೆ. ಅವರು ಹಾಗೆ ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫೆಡರೇಷನ್ಗೆ ಪೂರ್ಣ ಸಹಕಾರದೊಂದಿಗೆ ಬಂದಂತ ಎಲ್ಲ INBC ಪದಗಳಿಗೆ ಸ್ವಾಗತ ಕೊಡ್ತಾ ಈ ಸಭೆಗೆ ನನಗೆ ಮಾತಾಡಲ್ಪಟ್ಟ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದ. ಬಂಧುಗಳೇ, ಇಂದು ಮಧ್ಯಾಹ್ನ 1 ಗಂಟೆ ಸಮಯದಿಂದ 3:45 ಸಮಯದಲ್ಲಿ ಇಲ್ಲಿ ಕಳ್ಳತನ ಆಗಿದೆ ನಮ್ಮ ಸಹೋದರಿ ಮಂಜಮ್ಮರ ಮನೆಯಲ್ಲಿ. ಬಹುಶಃ ಇದನ್ನು ನೋಡ್ಕೊಂಡಿರೋರು ದಿನ ಬೆಳಿಗ್ಗೆ ಕ್ಲಾಸ್ಗೆ ಹೋಗಿ ಸಂಜೆ ಬರೋದು ಟೈಮಿಂಗ್ಸ್ ಎಲ್ಲ ತಿಳ್ಕೊಂಡಿರೋರು ಮಾಡಿದ್ದಾರೆ. ಆ ಸಂದಿನಲ್ಲಿ 1-2 ಅಡಿ ಗ್ಯಾಪ್ ಇದೆ, ಅದರಲ್ಲಿ ಹೋಗಿ 4 ಕಂಬಿಗಳನ್ನ ಕಟ್ ಮಾಡಿ ಒಳಗಡೆ ಹೋಗಿ ಕೆಲವು ಸಾಮಾನುಗಳೆಲ್ಲ ತಗೊಂಡು ಹೋಗಿದ್ದಾರೆ. ನಾನು ಎಲ್ಲ ನಮ್ಮ ಬಂಧುಗಳಲ್ಲಿ, ಶಿರಾ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಮನೆ ಹತ್ರ ಇರೋಕ್ಕಾಗಲ್ಲ. ಟೌನ್ಗಳಲ್ಲಿ ಅಫಿಷಿಯಲ್ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಕ್ಲಾಸ್ಗಳು ಕಳಿಸಿ ಅಂಥವರೆಲ್ಲ ಮನೆ ಮುಂದೆ ಒಂದನ್ನು ಈಗ ಕ್ಯಾಮ್ರಾಗಳನ್ನು ಒಂದು 8-10 ಸಾವಿರ ಖರ್ಚಾದರೆ ಸಿಗ್ತದೆ. ಅದನ್ನು ಹಾಕ್ಸಿ ಅವ್ರ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಏನಾದರೂ ಯಾರಾದರೂ ಅಪರಿಚಿತರು ಬಂದರೆ ತಕ್ಷಣ ಗೊತ್ತಾಗ್ತದೆ. ಮುಂದೆ ಇಂಥ ಘಟನೆಗಳು ಆಗ್ದಂಗೆ ತಡಿಬೋದು. ದಯವಿಟ್ಟು ನಾನು ಎಲ್ಲ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಮನೆ ಮುಂದೆ ಒಂದೊಂದು CC ಕ್ಯಾಮ್ರಾಗಳನ್ನು ಹಾಕ್ಸ್ಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡ್ಕೊತೀವಿ. ಯಾಕಂದರೆ